ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥೆಯಲ್ಲಿ ರಾಮಲಕ್ಷ್ಮಣಾದಿಗಳು ದಶರಥ ಕೌಸಲ್ಯ ಮೊದಲಾದವರೊಡನೆ ಗೂಡಿ ಜನಕರಾಜನ ಪಟ್ಟಣಕ್ಕೆ ದೀಪಾವಳಿಯ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕಾಗಿ ಹೋಗಿದ್ದಂಥ ಘಟನೆ ಮತ್ತು ಅಲ್ಲಿಂದ ಮರಳಿ ಬರುವಾಗ ದಾರಿಯಲ್ಲಿ ಸೀತಾ ಸ್ವಯಂವರದಲ್ಲಿ ನಿರಾಶೆಗೊಂಡಂಥ ರಾಜರು ರಾಮನ ಸೈನ್ಯವನ್ನ ಮುತ್ತಿಗೆ ಹಾಕಿದ್ದಂಥ ಘಟನೆ, ರಾಮ ಅವರೆಲ್ಲರನ್ನು ಸೋಲಿಸಿದ್ದು, ಭರತ ಮತ್ತು ಶತ್ರುಘ್ನರು ಶತ್ರು ರಾಜರ ಆಕ್ರಮಣಕ್ಕೊಳಗಾದಾಗ ಅವರನ್ನ ಪುನರುಜ್ಜೀವನಗೊಳಿಸಲಿಕ್ಕಾಗಿ ಮುದ್ಗಲ ಋಷಿಯ ಆಶ್ರಮದಿಂದ ಸಂಜೀವಿನಿ ಮೊದಲಾದಂಥ ಗಿಡಮೂಲಿಕೆಗಳನ್ನು ತಂದ ಘಟನೆ ಇತ್ಯಾದಿಗಳನ್ನು ಶ್ರವಣ ಮಾಡಿದ್ವಿ. ಆ ಮುದ್ಗಲ ಋಷಿಯ ಮೂಲಕ ರಾಮನಿಗೆ ಸಂಬಂಧಪಟ್ಟಂತಹ ಘಟನೆಗಳನ್ನು ದಶರಥ ಶ್ರವಣ ಮಾಡಿದ. ರಾಮನ ಭವಿಷ್ಯತ್ತಿಗೆ ಸಂಬಂಧಪಟ್ಟದ್ದನ್ನು, ರಾಮ ವನವಾಸಕ್ಕೆ ಹೋಗೋದನ್ನು, ಅದಾದ ಬಳಿಕ ಬಂದು ರಾಜ್ಯವನ್ನು ಸ್ವೀಕಾರ ಮಾಡೋದನ್ನೆಲ್ಲ ಅವರು ವರ್ಣನೆ ಮಾಡಿದರು. ಆಮೇಲೆ ದಶರಥ ತನ್ನ ಬಗ್ಗೆ ಕೇಳಿದ್ದ, ಯಾವ ಪುಣ್ಯದಿಂದಾಗಿ ನಾನು ಸಾಕ್ಷಾತ್ ವಿಷ್ಣುವನ್ನ ಮಗನನ್ನಾಗಿ ಪಡ್ಕೊಂಡಿದ್ದೇನೆ ಮತ್ತು ಸೀತೆಯನ್ನ ಸೊಸೆಯನ್ನಾಗಿ ಪಡ್ಕೊಂಡಿದ್ದೇನೆ, ನನ್ನ ಹಿನ್ನೆಲೆಯನ್ನು ಹೇಳಿ ಅಂತ ಆತ ಕೇಳ್ಕೊಂಡಿದ್ದ. ಮತ್ತೊಂದು ಸಂಗತಿ ಅಲ್ಲಿಗೆ ನಿನ್ನೆ ಮರ್ತು ಹೋಗಿತ್ತು. ಆ ವೃಂದ ಅನ್ನೋ ಕಥೆಯನ್ನು ಹೇಳಿದಲ್ಲ, ಜಲಂಧರನ ಪತ್ನಿ ವೃಂದ, ಅವಳ ಪಾತಿವೃತ್ಯ ಅವಳ ಗಂಡನಾದಂಥ ಜಲಂಧರನಿಗೆ ರಕ್ಷಕ ಆಗಿತ್ತು. ಹಾಗಾಗಿ ಆ ಪಾತಿವೃತ್ಯವನ್ನ ವಿಷ್ಣು ಭಗ್ನ ಮಾಡಿದ. ಆಮೇಲೆ ಜಲಂಧರನ ವಧೆ ಸಾಧ್ಯ ಆಯಿತು. ಆ ವೃಂದೆ ಕುಪಿತಳಾಗಿ ವಿಷ್ಣುವಿಗೆ ಶಾಪ ಕೊಟ್ಟಳು, ನೀನು ಕೂಡ ಪತ್ನಿಯನ್ನು ಕಳೆದುಕೊಂಡು ಸಂಕಟಗ್ರಸ್ತನಾಗುವಂತ ಶಾಪ ಕೊಟ್ಟಿದ್ಲು ಅಂತ ಹೀಗೆ ಅಲ್ಲಿ ಕಥೆ ಬಂದಿತ್ತು. ಅದ ಕೊನೆಗೆ ಪ್ರವಿವೇಶ ಹುತಾಶನಂ, ಅಗ್ನಿ ಪ್ರವೇಶ ಮಾಡಿಬಿಟ್ಟಿದ್ಲು ಅವಳು. ಅಷ್ಟ ಕಥೆ ಅಲ್ಲಿಗೆ ಮುಂದುವರೆದಿತ್ತು. ಆ ವೃಂದ ಅಂದ್ರೆ ತುಳಸಿ ಅಂತ ಕೆಲವರು ಭ್ರಮಿಸುತ್ತಾರೆ, ತುಳಸಿಯೇ ಅವಳಾಗಿ ಆಮೇಲೆ ಜನಿಸಿದ್ಲು ಅಂತ ಹೇಳಿ. ಆದ್ರೆ ಆ ಬಾಲರಾಮಾಯಣದಲ್ಲಿ ವಿಶ್ವನಂದನ ಶ್ರೀಪಾದರು ಅದನ್ನ ಸ್ಪಷ್ಟವಾಗಿ ವರ್ಣನೆ ಮಾಡಿರುವಂತೆ ತುಳಸಿ ಅವಳಲ್ಲ, ತುಳಸಿ ವಿಷ್ಣುವಿನ ನಿಯತ ಪತ್ನಿ. ಹಾಗಾಗಿ ವೃಂದ ತುಳಸಿ ಅಲ್ಲ. ಹೊರತು ವೃಂದ ಯಾರು ಅಂದ್ರೆ ತುಳಸಿ ವೃಂದಾವನದ ಅಧಿದೇವತೆ. ಅವಳು ಜಲಂಧರನ ಪತ್ನಿಯಾಗಿ ಜನಿಸಿದ್ಲು. ಅವಳ ಪಾತಿವೃತ್ಯ ಜಲಂಧರನಿಗೆ ರಕ್ಷಕ ಆಗಿತ್ತು. ಹೀಗೆ ವಿಷ್ಣು ಆ ಪಾತಿವೃತ್ಯವನ್ನು ಭಂಗಪಡಿಸಬೇಕಾಯಿತು ಅನ್ನುವಂಥ ಕಥೆಯನ್ನ ನಿನ್ನೆ ದಿವಸ ಶ್ರವಣ ಮಾಡಿದ್ವಿ. ಮುದ್ಗಲ ಋಷಿಗಳು ದಶರಥನ ಇತಿಹಾಸವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೆ ಸಹ್ಯಾದ್ರಿಯ ತಪ್ಪಲ ಪ್ರದೇಶದಲ್ಲಿ ಕರವೀರಪುರ, ಕೊಲ್ಲಾಪುರ ಅನ್ನುವಂಥ ಊರು, ಅಲ್ಲಿ ಬ್ರಹ್ಮದತ್ತ, ಧರ್ಮದತ್ತ ಅನ್ನೋ ಹೆಸರಿನ ಒಬ್ಬ ಬ್ರಾಹ್ಮಣ ಇದ್ದ. ಭಗವಂತನ ಪೂಜೆಯಲ್ಲಿ ಆಸಕ್ತನಾಗಿದ್ದ. ದ್ವಾದಶಾಕ್ಷರ ಮಂತ್ರವನ್ನ, ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಆತ ಯಾವಾಗಲೂ ಜಪ ಮಾಡ್ತಿದ್ದ. ಅತಿಥಿಗಳನ್ನು ಸತ್ಕಾರ ಮಾಡ್ತಿದ್ದ. ಒಮ್ಮೆ ಕಾರ್ತಿಕ ಮಾಸದಲ್ಲಿ ರಾತ್ರಿ ಹೊತ್ತು ಜಾಗರಣದ ಉದ್ದೇಶದಿಂದ ರಾತ್ರಿ ಹೊತ್ತು ಜಾಗರಣ ಮಾಡಿ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು ಅಂತ ಸಂಪ್ರದಾಯ ಇದೆ. ಆ ಕಾರಣಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಹರಿಯ ಮಂದಿರಕ್ಕೆ ಹೋದ. ಕೈಯಲ್ಲಿ ಭಗವಂತನ ಪೂಜೆಗೆ ಬೇಕಾದಂತಹ ಉಪಕರಣಗಳನ್ನ ಹಿಡಿದುಕೊಂಡಿದ್ದ. ಅವನಿಗೆ ಒಬ್ಬ ರಾಕ್ಷಸಿ ದಾರಿಯಲ್ಲಿ ಅಡ್ಡ ಬಂದ್ಲು. ಭಯಂಕರವಾದಂಥ ಸ್ವರ ಅವಳದು, ವಿಕಾರವಾದಂಥ ಕೋರೆ ಹಲ್ಲುಗಳು, ನಾಲಿಗೆ ಹೊರಗೆ ಜೋತಾಡ್ತಾ ಇತ್ತು, ನಗ್ನಳಾಗಿದ್ದು, ಕೆಂಬಣ್ಣದ ಕಣ್ಣುಗಳಿದ್ದವು, ಜೋತಾಡ್ತಾ ಇರುವಂಥ ತುಟಿ. ಅವಳನ್ನು ನೋಡಿ ಈ ಬ್ರಾಹ್ಮಣನಿಗೆ ಭಯ ಆಯಿತು. ಅವನ ಶರೀರ ಎಲ್ಲ ನಡುವಿಲಿಕ್ಕೆ ಪ್ರಾರಂಭ ಆಯಿತು. ಏನು ಮಾಡಬೇಕು ಅಂತ ತಿಳಿಯದೆ ತನ್ನ ಕೈಯಲ್ಲಿ ಏನು ಪೂಜಾ ಉಪಕರಣಗಳಿದ್ವಲ್ಲ, ಆ ಪೂಜಾ ಉಪಕರಣಗಳಿಂದಲೇ ಅವಳನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ. ಕೈಯಲ್ಲಿ ಏನಿತ್ತು, ನೀರು, ಹಾಲು, ತಟ್ಟೆ ಇತ್ಯಾದಿಗಳನ್ನು ತೆಗೆದುಕೊಂಡು ಆ ರಾಕ್ಷಸಿಗೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ. ಬಾಯಲ್ಲಿ ಆಕಸ್ಮಿಕವಾಗಿ ಹರಿಯ ನಾಮವು ಕೂಡ ಬಂತು. ತುಳಸಿಯುಕ್ತ ವಾರಿಣ, ಕೈಯಲ್ಲಿ ನೀರೇನಿತ್ತು ಅದರೊಳಗೆ ತುಳಸಿ ಇತ್ತು. ಆ ತುಳಸಿಯಿಂದ ಕೂಡಿದಂಥ ನೀರು
ಅದನ್ನು ಕೈಯಲ್ಲಿ ತೆಗೆದುಕೊಂಡು ಅಥವಾ ಆ ತುಳಸಿಯಿಂದ ಕೂಡಿದಂಥ ನೀರಿನ ಪಾತ್ರೆಯನ್ನೇ ಪರಿಣಾಮಸ್ಮರಣ ಪೂರ್ವಕವಾಗಿ ಅವಳ ಮೇಲೆ ಹಾಕಿದ. ಅವಳಲ್ಲಿದ್ದಂಥ ಪಾಪದ ರಾಶಿ ಏನಿತ್ತು ಅದೆಲ್ಲ ಕರಗಿ ಹೋಯಿತು. ಅವಳಿಗೆ ತಾನು ಪೂರ್ವ ಜನ್ಮದಲ್ಲಿ ಯಾವ ದುಷ್ಕೃತ್ಯಗಳನ್ನು ಮಾಡಿದ್ದೆ ಅನ್ನೋದೆಲ್ಲ ನೆನಪಿಗೆ ಬಂತು. ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು ಆ ಬ್ರಾಹ್ಮಣನಿಗೆ. ಅವಳ ಹೆಸರು ಕಲಹ ಅಂತ ಹೇಳಿ ನಮಸ್ಕಾರ ಮಾಡಿ ಹೇಳಿಲ್ಲ, ಹಿಂದಿನ ಜನ್ಮದ ಒಂದು ಕರ್ಮದ ಕಾರಣದಿಂದಾಗಿ ಇಂಥ ಕೆಟ್ಟ ಜನ್ಮ ನನಗೆ ಬಂದಿದೆ, ಹಾಗಾಗಿ ನನಗೆ ಸದ್ಗತಿ ದೊರೆಯಬೇಕಾಗಿದೆ. ಈಗ ಸದ್ಗತಿ ದೊರೆಯಬೇಕಾದ್ರೆ ಏನು ಮಾಡಬೇಕು, ಅದು ನಿನಗೆ ಸಂಬಂಧಪಟ್ಟದ್ದು, ನೀನೇ ಅದನ್ನು ಮಾಡಬೇಕು ಅಂತ ಹೇಳಿದ್ಲು. ದುಃಖಿತವಾದಂಥ ಅವಳ ಪರಿಸ್ಥಿತಿಯನ್ನು ನೋಡಿ ಆ ಬ್ರಾಹ್ಮಣನಿಗೂ ಆಶ್ಚರ್ಯ ಆಯಿತು. ಕೇಳಿದ, ಯಾವ ಕರ್ಮ ವಿಪಾಕದಿಂದಾಗಿ ನಿನಗೆ ಇಂಥ ಪರಿಸ್ಥಿತಿ ಬಂದಿದೆ? ನಿನ್ನ ಹಿಂದಿನ ಜನ್ಮದ ಸ್ವಭಾವ ಎಂಥದ್ದಾಗಿತ್ತು ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿ ನನಗೆ. ಆಗ ಅವಳು ಕಥೆ ಹೇಳಿ ಪ್ರಾರಂಭ ಮಾಡಿದ್ಲು. ಈ ಕಥೆಯನ್ನು ನೀವು ಎಲ್ಲರೂ ಕೇಳಿರ್ಬೇಕು. ಸೌರಾಷ್ಟ್ರ ಅನ್ನುವಂಥ ಪ್ರದೇಶದಲ್ಲಿ ಭಿಕ್ಷು ಅನ್ನುವ ಹೆಸರಿನ ಒಬ್ಬ ರಾಜ ಇದ್ದ, ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಕಲಹ ಅನ್ನುವ ಹೆಸರಿನ ಒಬ್ಬಳು ಪತ್ನಿ ಇದ್ದ, ಅತಿ ನಿಷ್ಠುರ. ಅವಳ ಸ್ವಭಾವ ಅದು ಬಹಳ ಕಠೋರವಾಗಿದೆ. ಅವ್ರು ಹೇಳ್ಕೊಂಡು, ನಾನೇ ಆ ಕಲಹ ಅನ್ನುವ ಪತ್ನಿ, ನನ್ನ ಗಂಡನೇ ಆತ ಭಿಕ್ಷು ಅನ್ನುವನು. ಎಂದೂ ಅವನಿಗೆ ಮನಸ್ಸಿಗೆ ಅಭಿಪ್ರೇತವಾದದನ್ನು ಎಂದೂ ಮಾಡಲೇ ಇಲ್ಲ. ಯಾವತ್ತೂ ಅವನಿಗೆ ವಿರುದ್ಧವಾದನ್ನೇ ಮಾಡ್ತಿದ್ದೆ. ನನ್ನ ಮನಸ್ಸಿನಿಂದಲೂ ಕೂಡ ಅವನಿಗೆ ನಾನು ಎಂದೂ ಒಳ್ಳೇದು ಮಾಡಲಿಲ್ಲ. ಕೈಯಿಂದ ಒಳ್ಳೇದನ್ನು ಮಾಡೋದಾಗಲಿ, ದೈಹಿಕವಾಗಿ ಆತನಿಗೆ ಒಳ್ಳೇದು ಮಾಡೋದು ಹೋಗಲಿ, ಮನಸ್ಸಿನಿಂದ ಕೂಡ ಗಂಡನಿಗೆ ಒಳ್ಳೇದಾಗಬೇಕು ಅಂತ ನಾನು ಆಲೋಚನೆ ಮಾಡಿದವಳಲ್ಲ. ನಾರ್ಪಿತಂ ತಸ್ಯ ಮಿಷ್ಟಾನ್ನಂ ಭರ್ತೃ ವಚನ ಭಂಗಯ. ಅವನಿಗೆ ಎಂದೂ ದಿವಸ ನಾನು ಆ ಮಿಷ್ಟಾನ್ನವನ್ನು ಭೋಜನ ಮಾಡಿಸಲೇ ಇಲ್ಲ. ಪಾಕಕಾಲೇ ಮಯಾ ನಿತ್ಯಂ ಯಜ್ಜಚ್ಚಾನ್ನಂ ಮನೋರಮಂ. ಅಡಿಗೆ ಮಾಡುವಾಗ ಒಳ್ಳೆಯ ಅಡಿಗೆಯನ್ನು ಮಾಡ್ತಿದ್ದೆ, ಆದರೆ ಅದನ್ನೆಲ್ಲವನ್ನು ಕೂಡ ನಾನು ಮೊದಲು ಊಟ ಮಾಡ್ತಿದ್ದೆ, ಆಮೇಲೆ ಆ ಗಂಡನಿಗೆ ಭೋಜನ ಮಾಡಿಸ್ಬಿಡ್ತಿದ್ದೆ. ಒಮ್ಮೆ ಆ ನನ್ನ ಗಂಡನ ಸ್ನೇಹಿತ ಮನೆಗೆ ಬಂದ. ಈ ಗಂಡ ತನ್ನ ಗೋಳೆಲ್ಲ ಹೇಳ್ಕೊಂಡ ಆ ಸ್ನೇಹಿತನ ಮುಂದೆ. ನನ್ನ ಪತ್ನಿ ನನ್ನ ಒಂದು ಮಾತು ಕೇಳೋದಿಲ್ಲ. ಏನು ಮಾಡಬೇಕು ಅವಳಿಗೆ? ನಾನು ಹೇಳಿದಕ್ಕೆ ವಿರುದ್ಧವಾಗೇ ಮಾಡ್ತಾಳೆ. ಆವಾಗ ಆ ಮಿತ್ರ ಹೇಳಿದ, ಒಂದು ಯುಕ್ತಿಯನ್ನು ನಿನಗೆ ಹೇಳಿಕೊಡ್ತೀನಿ. ನಿನಗೇನು ಕೆಲಸ ನೀನು ಹೆಂಡತಿಯಿಂದ ಆಗಬೇಕಾಗಿರ್ತದೆ, ಆ ಕೆಲಸವನ್ನು ನೇರವಾಗಿ ಹಾಗೆ ಹೇಳಬೇಡ, ಅದಕ್ಕೆ ವಿರುದ್ಧವಾಗಿ ಹೇಳಬೇಡ. ನಿಷೇಧೋಕ್ತ್ಯ ವದಸ್ವತ್ವಂ ಗೃಹಿಣೀ ಸಹ ಕರಿಷ್ಯತಿ. ನಿಷೇಧದ ಮಾತುಗಳನ್ನು ಹೇಳು, ಅವಳು ಹಾಗೆ ಮಾಡ್ತಾಳೆ. ತವ ವಾಕ್ಯೇನ ಕಾರ್ಯಾದಿ ಯತ್ಕಿಂಚಿತ್ ತವ ವಾಂಛಿತಂ. ಹಾಗೆ ಅಂತೇಳಿ ನನ್ನ ಗಂಡ ಆ ಸ್ನೇಹಿತನ ಮಾತನ್ನು ಸ್ವೀಕಾರ ಮಾಡಿದ. ಸ್ನೇಹಿತನ ಮಾತನ್ನು ಸ್ವೀಕಾರ ಮಾಡಿ ನನಗೆ ಮನೆಗೆ ಬಂದು ಹೇಳಿದೆ, ನನಗೊಬ್ಬ ಸ್ನೇಹಿತ ಇದ್ದಾನೆ, ಆ ಸ್ನೇಹಿತ ಬಹಳ ದುಷ್ಟ, ಅವನನ್ನು ನೀನು ಊಟಕ್ಕೆ ಕರಿಬೇಡ ಅಂತ ಹೇಳಿದೆ. ಅವನನ್ನು ಊಟಕ್ಕೆ ಕರಿಬೇಕು ಅಂತ ನನ್ನ ಅಭಿಪ್ರಾಯ ಆಗಿತ್ತು, ಆದರೆ ಕರಿಬೇಡ ಅಂತ ಈಗ ನಾನು ವಿಪರೀತವಾಗಿ ಹೇಳಿದೆ. ಆಗ ನಾನು ಆ ಗಂಡನಿಗೆ ಏನು ಹೇಳಿದೆ, ನಿನ್ನ ಸ್ನೇಹಿತ ಏನಿದ್ದಾನೆ ಅವನು ಬಹಳ ಸಜ್ಜನಾಗಿದ್ದಾನೆ, ಅದು ನನಗೆ ಗೊತ್ತು, ಹಾಗಾಗಿ ಅವನನ್ನು ಊಟಕ್ಕೆ ಕರೆದೇ ತೀರ್ತೇನೆ ಇವತ್ತು. ಹಾಗೆ ಅಂತ ಹೇಳಿ ನಾನು ನನ್ನ ಗಂಡನ ಮಾತನ್ನು ಧಿಕ್ಕರಿಸಿ ಆ ಗಂಡನ ಸ್ನೇಹಿತನನ್ನು ಭೋಜನಕ್ಕೆ ಕರೆದೆ. ನಾನೇ ಹೋಗಿ ಕರೆದೆ. ಅದಾದ್ಮೇಲಿಂದ ನನ್ನ ಗಂಡ ನನ್ನ ಕಡೆಯಿಂದ ಏನು ಕೆಲಸ ಮಾಡಿಸ್ಬೇಕೋ ಅದನ್ನೆಲ್ಲ ವಿರುದ್ಧವಾಗಿ ಹೇಳಿ ಮಾಡಿಸ್ತಿದ್ದ. ಒಮ್ಮೆ ನನ್ನ ಮಾವನ ಶ್ರಾದ್ದ ಬಂತು, ಗಂಡನ ತಂದೆಯ ಶ್ರಾದ್ದ. ಗಂಡ ನನ್ನ ಬಳಿ ಬಂದು ಏನು ಹೇಳಿದ, ನಾಳೆ ನಮ್ಮ ಅಪ್ಪನ ಶ್ರಾದ್ದ ಇದೆ, ಆದರೆ ಶ್ರಾದ್ದ ಮಾಡುವ ಮನಸ್ಸಿಲ್ಲ ನನಗೆ, ಶ್ರಾದ್ದ ನನಗೆ ಬೇಕಾಗಿಲ್ಲ ಅಂದ್ಬಿಟ್ಟ. ಆಗ ನಾನು ಆ ಗಂಡನನ್ನು ಜೋರಾಗಿ ಬೈಲಿಕ್ಕೆ ಪ್ರಾರಂಭ ಮಾಡಿದೆ. ಪುತ್ರ ಧರ್ಮಂ ನಿಜಾನಾಸಿ ತಾಗತಿಷ್ಟೇ ಭವಿಷ್ಯತಿ. ಮಗ ಆಗಿ ಹುಟ್ಟೇನು ಉಪಯೋಗ? ನಿನಗೆ ಎಂಥ ದುರ್ಗತಿ ಬರಬೇಕು, ಅಪ್ಪನಿಗೊಂದು ಶ್ರಾದ್ದ ಮಾಡದೇ ಇದ್ದೀರ ಅಂತ ನಾನೊಂದು ಅವನನ್ನು ಶ್ರಾದ್ದ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದೆ. ಮುಂದೆ ನನಗೇನು ಹೇಳಿದ, ಆಯ್ತು ಹಾಗಾದ್ರೆ ನಾಳೆ ಪಕ್ವಾನ್ನ ಮಾಡಬೇಡ ಅಂದ. ಪಕ್ವಾನ್ನ ಮಾಡಬೇಡ ಅಂತ ಅವನು ಹೇಳಿದ ಕೂಡಲೇ ನಾನು ಎಲ್ಲ ರೀತಿಯಾದಂಥ ಅಡುಗೆಯನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೆ.
ದ್ವಿಜಂ ನಿಮಂತ್ರಯಸ್ವ ಏಕಂ ಮಾ ವಿಸ್ತಾರಂ ಕುರುಪ್ರಿಯೇ. ಒಬ್ಬನೇ ಬ್ರಾಹ್ಮಣನನ್ನು ಕರಿ, ಅದಕ್ಕಿಂತ ಹೆಚ್ಚು ಬ್ರಾಹ್ಮಣರನ್ನು ಕರಿಬೇಡ ಶ್ರಾದ್ದಕ್ಕೆ. ಮಾ ವಿಸ್ತರಂ ಕುರು, ನಕುರ್ಯಾ ಶ್ರಾದ್ದ ವಿಸ್ತರಂ ಅಂತ ಶಾಸ್ತ್ರದ ಮಾತು ಇದೆ. ಬಹಳ ಶ್ರಾದ್ದವನ್ನು ಬಹಳ ವಿಸ್ತಾರವಾಗಿ ಮಾಡ್ಲಿಕ್ಕೆ ಹೋಗಬಾರ್ದಂತೆ, ಸಂಕ್ಷಿಪ್ತವಾಗಿ ಅಡುಗೆ ಮಾಡಬೇಕು, ಅದನ್ನೇ ಬಂದವ್ರಿಗೆ ಭೋಜನ ಮಾಡಿಸ್ಬೇಕು ಅಂತ ಶಾಸ್ತ್ರದ ಮಾತು ಇದೆ. ಅದರಂತೆ ಈ ಗಂಡನೂ ಹೇಳಿದ, ಬಹಳ ವಿಸ್ತಾರ ಮಾಡಬೇಡ, ಶೀಘ್ರದಲ್ಲಿ ಎಲ್ಲ ಮುಗಿಸಿ ಬರೋಣ. ನಾನು ಕೇಳಲಿಲ್ಲ, ಒಬ್ಬನೇ ಬ್ರಾಹ್ಮಣನ ಕರಿಬೇಕು ಅಂತ ಅಂದಿದ್ದಲ್ಲ ನಮ್ಮ ಗಂಡ, ನಾನು 18 ಜನ ಬ್ರಾಹ್ಮಣರನ್ನು ಕರೆದುಬಿಟ್ಟೆ. 18 ಜನ ಬ್ರಾಹ್ಮಣರನ್ನು ಕರೆದು ಯಾರು ಶ್ರಾದ್ದವೇ ಮಾಡಿರ್ಲಿಕ್ಕಿಲ್ಲ ಅಂತ ವೈಭವೋಪೇತವಾದ ಶ್ರಾದ್ದ ಮಾಡಿಬಿಟ್ಟೆ. ನಾನು ವಿವಿಧ ರೀತಿಯಾದಂಥ ಪಕ್ವಾನ್ನಗಳನ್ನು ಕೂಡ ಮಾಡಿಬಿಟ್ಟೆ. ಆಗ ನನ್ನ ಗಂಡ ಬಂದ, ನಾನು ಮೊದಲು ಆ ಪಕ್ವಾನ್ನ ಎಲ್ಲ ಊಟ ಮಾಡ್ತೀನಿ, ಅದನ್ನೆಲ್ಲ ತೊಗೊಂಡೋಗಿ ಆಮೇಲೆ ನೀನು ಆ ಬಂದಂಥ ಬ್ರಾಹ್ಮಣರಿಗೆ ಭೋಜನ ಮಾಡಿಸು ಅಂತ ಗಂಡ ಹೇಳಿದ. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಆಮೇಲೆ ನನಗೆ ಭೋಜನ ಮಾಡಿಸು ಅಂತ ಏನಾದ್ರು ಹೇಳಿಬಿಟ್ಟಿದ್ರೆ ಅವಳು ಮೊದಲು ತಾನೇ ತಿಂದು ಆಮೇಲೆ ಗಂಡನಿಗೆ ಬ್ರಾಹ್ಮಣರಿಗೆ ಹಾಕ್ತಿದ್ಲು. ಅದಕ್ಕಾಗಿ ಮೊದಲು ನನಗೆ ಹಾಕು ಅಂತ ಈ ಬ್ರಾಹ್ಮಣ ಅಂದಿದ್ದ ಗಂಡ. ಪತಿಗೆ ಮತ್ತೆ ನಾನು ಧಿಕ್ಕಾರ ಹಾಕಿದೆ, ನೀನು ಮೊದಲು ಊಟ ಮಾಡಿ ಆಮೇಲೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋದು ಅದೆಂಥ ಪದ್ಧತಿ, ಅದು ಸರಿಯಲ್ಲ. ಹಾಗಾಗಿ ನಾನು ಮೊದಲು ಆ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೀನಿ, ಆಮೇಲೆ ನನಗೆ ಭೋಜನ ಅಂತ ಅಂದಳು ಈ ಹೆಂಡತಿ. ಸಾಂಗವಾಗಿ ಶ್ರಾದ್ದ ಎಲ್ಲ ಮುಂದುವರಿಯಿತು, ಪಿಂಡದಾನಾದಿಗಳೆಲ್ಲ ನೆರವೇರಿದವು. ನಾನು ಇವತ್ತು ಉಪವಾಸ ಮಾಡ್ತೀನಿ ಅಂದ್ಬಿಟ್ಟ ಗಂಡ. ಊಟ ಮಾಡ್ತೀನಿ ಎಂದು ಎಲೆ ಹಾಕು ಅಂತ ಅಂದ್ಬಿಟ್ಟಿದ್ರೆ ನಿನಗ್ಯಾಕೆ ಊಟ ಉಪವಾಸದ ತಾಯಿ ಅಂತಂತಿದ್ಲು. ಹಾಗಾಗಿ ನಾನು ಇವತ್ತು ಉಪವಾಸ ಮಾಡ್ತೀನಿ ಅಂತ ತಾನೇ ಅಂದ. ಆಗ ಅವಳೇನು ಮಾಡಿದ್ಲು, ಶ್ರಾದ್ದ ದಿವಸ ಉಪವಾಸ ಇರಬಾರ್ದು, ಮಿಷ್ಟಾನ್ನ ಭೋಜನ ಮಾಡಲೇಬೇಕು ಅಂತ ಗಂಡನಿಗೆ ಒತ್ತಾಯ ಮಾಡಿದ್ಲು. ಸಂಪೂರ್ಣವಾಗಿ ಗಂಡನಿಗೆ ಭೋಜನವನ್ನು ಕೂಡ ಮಾಡ್ತಿದ್ಲು. ಎಲ್ಲ ಮುಗಿಲಿಕ್ಕೆ ಬಂದಾಗ ಆ ಬ್ರಾಹ್ಮಣನ ಬಾಯಿಂದ, ಆ ಗಂಡನ ಬಾಯಿಂದ ದೈವವಶಾತ್, ಅದೃಷ್ಟವಶಾತ್ ಒಂದು ತಪ್ಪು ಮಾತು ಹೊರಗೆ ಬಂದ್ಬಿಡ್ತು. ಏನಾಗಬೇಕಾಗಿತ್ತು ಅದಕ್ಕಿಂತ ವಿರುದ್ಧವಾದಂಥ ಮಾತು ಹೊರಗೆ ಬಂದ್ಬಿಡ್ತು.